ಸೊಸೆ 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 ಅಂತೂ ಮನೆಯವ್ರನ್ನೆಲ್ಲ ಮೆಚ್ಚೇ ಬಿಟ್ಟೆ. ಈ ಮನೆಗೆ ಒಳ್ಳೇದಾಗಲಿ ಅನ್ನೋದಷ್ಟೇ ನಮ್ಮ ಉದ್ದೇಶ. ಮೆಚ್ಚಕ್ಕಂತ ಕೆಲಸಗಳು ಮಾಡೋದು ಏನಿದ್ರು ನಿನಗೆ ಸರಿ. ಸಾರಿ ಚೇತು, ನಾನು ತಪ್ಪು ಮಾಡಿಬಿಟ್ಟೆ. ತಪ್ಪು ಮಾಡಿದ್ ನೀನಲ್ಲ ವಸು, ನಾನು. ಎಷ್ಟೇ ಕಷ್ಟ ಬಂದರೂ ನನ್ನ ಮಗುನ ಉಳಿಸ್ಕೊಂತೇನೆ ಅಂತ ಇದ್ದೋಳು ನೀನು. ಮಗುಗೋಸ್ಕರ ಕಾಯೋ ಮನ್ಸಿದ್ ನಿನಗೆ ನನಗೋಸ್ಕರ ಕಾಯೋ ತಾಳ್ಮೆ ಇರ್ಲಿಲ್ವಾ ವಸು? ಅವತ್ ನೀನ್ ಕರೆದಾಗ ನಾನು ಬಂದ್ಬಿಡ್ಬೇಕಿತ್ತು. ಬದಲಾಗಿರೋ ನಿನ್ ಬದಲಾವಣೆನ ನೋಡ್ದಲ್ಲೇ ಹೋದೆ ಚೇತು. ಅದು ನನ್ಗಾಗ್ಬೇಕಾದ ಶಿಕ್ಷೆ ವಸು. ಸ್ವಾರ್ಥಕ್ಕೋಸ್ಕರ ನಮ್ಮ ಪ್ರೀತಿನ ಬಳಸ್ಕೊಂಡು ಪಾಪಿ ನಾನು. ನಿನ್ ತಪ್ಪನ್ನ ಒಪ್ಕೊಂಡ್ಮೇಲೂ ನಿನ್ ಪ್ರೀತಿನ ಪಕ್ಕಕ್ಕೆ ತಳ್ಳಿ ತಪ್ಪು ಮಾಡ್ಬಿಟ್ಟೆ ಚೇತು. ಬೇಡ ಬಸು, ತಪ್ಪು ನಾನು ಇನ್ಮೇಲೆ ಹಾಕೋಬೇಡ. ನೀನ್ ನನಗೋಸ್ಕರ ನಿನ್ ಮನೆಯವ್ರನ್ನೆಲ್ಲ ಬಿಟ್ಟು ಬಂದೆ. ನಿನ್ನ ಮನೆಯಿಂದ ಆಚೆ ಹಾಕಿದ್ಮೇಲೂ ಮತ್ತೆ ನನ್ನ ಕ್ಷಮಿಸಿ ಬಂದೆ. ನಿನ್ನ ಮಗುನ ಸಾಯಿಸೋಕ್ ಹೊರಟಿದ್ ನಾನು ಅಂತ ಗೊತ್ತಾದ್ಮೇಲೂ ನೊಂದು ಬೆಂದು ಇವತ್ತು ನನ್ನ ಸ್ವೀಕರಿಸಕ್ ನೀನ್ ನಿಂತಿದ್ಯಾ. ನಿನ್ ಮನಸ್ಸು ದೊಡ್ಡದು ಬಸು, ನಿನ್ ವಿಶ್ವಾಸ ದೊಡ್ಡದು. ಸಾಕು ಬಿಡು, ಎಷ್ಟು ಅಂತ ಹೊಗಳುತ್ತೀಯ. ಇವತ್ ನಾವ್ ಮತ್ತೆ ಸೇರಿದೀವಿ ಅಂದ್ರೆ ಅದಕ್ ಕಾರಣ ಕೀರ್ತಿ. ಅದರಲ್ಲಿ ಎರಡು ಮಾತಿಲ್ಲ ಬಿಡು. ಆದ್ರೆ ಕೀರ್ತಿ ಅಕ್ಕನ ನನ್ ಶತ್ರು ತರ ನೋಡ್ದೆ. ಸಹಾಯ ಮಾಡಕ್ ಬಂದಿರೋರ್ನ ಗುರ್ತಿಸ್ತಲೇ ಹೋದೆ ಅನ್ನೋ ನೋವು ನನಗಿದೆ. ಏನೂ ಮಾಡಕ್ಕಾಗಲ್ಲ ಬಸು. ಕಾಲ ಕೆಟ್ಟಾಗ ಕಣ್ಮುಂದೆ ಇರೋ ಸತ್ಯನೂ ಕಾಣದಾಗ ಹೋಗುತ್ತಂತ. ಹೋಗ್ಲಿ ಬಿಡು ಬಸು. ಹಿಂದೆ ಹೋಗಿದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಮುಂದೆ ಏನಾಗ್ಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡೋಣ. ಇನ್ನು ಮುಂದೆ ನಿನ್ನ ಜೀವನದ ಪ್ರತಿ ಹೆಜ್ಜೆ ಪಕ್ಕದಲ್ಲೂ ನನ್ನ ಹೆಜ್ಜೆ ಇದ್ದೇ ಇರುತ್ತೆ. ಇನ್ ಮುಂದೆ ನನ್ನ ಜೀವನದಲ್ಲಿ ಉಸಿರಾಡೋದು ಕೇವಲ ಇಬ್ರಿಗೆ ಮಾತ್ರ. ಒಂದು ನನ್ನ ಮಗು, ಇನ್ನೊಂದು ನೀನು. ವಸು, ನನ್ನ ಹತ್ರ ಇಷ್ಟು ದೊಡ್ಡ ಮನೆ ಇಲ್ಲದೆ ಇರಬಹುದು, ಆದ್ರೆ ಹೃದಯ ಅನ್ನೋ ಅರಮನೆ ನಿನಗೋಸ್ಕರ ಇದ್ದೇ ಇದೆ. ಹಾಗಂತ ನಿನ್ ಎದೆ ಮೇಲೆ ಕುತ್ಕೊಂಡು ಬದುಕಕ್ ಆಗಲ್ಲಪ್ಪ. ನಿನ್ ಪಕ್ಕದಲ್ಲಿ ಕುತ್ಕೊಂಡು ತೊಡೆ ಮೇಲೆ ತಲೆ ಇಡ್ತೀನಿ. ವಸು, ನಾವ್ ಆಡ್ತಿರೋ ಮಾತಲ್ಲ, ಒಳ್ಳೆ ನಾಟಕ ಡೈಲಾಗ್ ತರ ಇಲ್ಲ. ಡೈಲಾಗ್ ತರ ಇರ್ಬೋದು, ಆದ್ರೆ ಆಡ್ತಿರೋದ್ ನಾಟಕ ಅಲ್ಲ. ಇಷ್ಟು ದಿವಸ ಸೋಲನ್ನ ಕಂಕಲ್ಲಿ ಇಟ್ಕೊಂಡು ತಿರ್ಗಾಡ್ದು ನಾನು. ಇನ್ಮೇಲೆ ನಾನು ಅದಕ್ಕೆ ಚಾನ್ಸ್ ಕೊಡಲ್ಲ. ನಿನ್ ಕನ್ಸಲ್ಲಿ ನಾನಿರ್ತೀನಿ. ವಸು, ಈ ಮನೆ ಒಳಗೆ ಬರಕ್ಕೆ ಹೆದರ್ತಿದ್ದೆ ನಾನು. ಇವತ್ ನೋಡಿದ್ಯಾ, ನಿನ್ ಜೊತೆ ನಿನ್ ರೂಮಲ್ಲಿ. ಇದನ್ನೇನ್ ದೊಡ್ಡ ಸಾಧನೆ ಅನ್ಕೊಂಬೇಡ ಮೈ ಡಿಯರ್ ಗೂಬೆ. ಇನ್ ಮುಂದೆ ನಾವು ಮರದ ಕೆಳಗಡೆನೆ ಬದುಕಿದ್ರು ಸಂತೋಷವಾಗಿ ಬದುಕು ತೋರಿಸ್ಬೇಕು. ನೋಡ್ದವ್ರು ಗುಡ್ ಅನ್ನೋ ತರ ಇರ್ಬೇಕು. ಬೇಡ ವಸು, ನೋಡೋರ್ಗೋಸ್ಕರ ನಾವು ಬದುಕು ನಡೆಸೋದು ಬೇಡ. ನಮಗೋಸ್ಕರ ನಾವು ಬದುಕೋಣ. ನನಗೇನೋ ನಾವಿಬ್ರು ಈಗಲೇ ಇಲ್ಲಿಂದ ಹೊರಟು ನಮ್ಮ ಲೋಕದಲ್ಲಿ ನಮ್ಮ ಬದುಕು ನಾವು ನಡೆಸ್ಬೇಕು ಅನ್ಸಕ್ ಶುರುವಾಗಿದೆ. ನನ್ಗೂ ಅಷ್ಟೇ. ಆದ್ರೆ ತವರಿನ ಮಾತಿಗೂ ಬೆಲೆ ಕೊಡ್ಬೇಕಾಗಿರೋದು ನಮ್ ಕರ್ತವ್ಯ ಅಲ್ವಾ? ನಮ್ ಸಂತೋಷಕ್ಕೆ ಶ್ರೀಕಾರ ಹಾಕಿರೋ ಈ ಮನೆ ಆಶೀರ್ವಾದದ ಕೆಳಗಡೆ 2 ದಿನ ಇದ್ದೋಗೋಣ. ಸರಿ ಹೋಗುತ್ತೆ. ಸರಿ ಹೋಗಕ್ಕೆ ನೀನು ಉಳಿದಿಲ್ಲ ವಸು. ಐ ಲವ್ ಯು. ಐ ಲವ್ ಯು ಟು. ಟೂ ಅಂದ್ರೆ ನಾನು ನಮ್ಮ ಮಗುನ ಅಲ್ಲ, 2 ವಿಷಯಕ್ಕೆ ಅಂತ. ಒಂದು, ನೀನು ನನಗೋಸ್ಕರ ಸಾಯ್ದೆ ಉಳಿದಿದ್ದಕ್ಕೆ. ಇನ್ನೊಂದು, ಆ ದೇವರು ನನಗೆ 2ನೇ ಚಾನ್ಸ್ ಕೊಟ್ಟಿದ್ದಕ್ಕೆ. ಸೋ ಸ್ವೀಟ್ ಆಫ್ ಯು ವಸು.
ಕೀರ್ತಿ, ಯಾಕಮ್ಮ ಏನಾಯ್ತು? ಯಾಕೆ ಅಳ್ತಾ ಇದೆಯಾ? ಏನಿಲ್ಲ ಮಾವ. ಸುಮ್ಮನೆ ಯಾರಾದ್ರೂ ಅಳ್ತಾರ ಅಥವಾ ಕಾರಣ ಇಲ್ಲದೆ ಕಣ್ಣೀರು ಬರುತ್ತಾ? ಬರಲ್ಲ, ಆದ್ರೆ ಕೆಲವೊಂದ್ಸಲ ಕಾರಣಗಳನ್ನ ಹೇಳ್ಕೊಳ್ಳದೆ ಬದುಕಬೇಕಾಗುತ್ತೆ. ಹಾಗನ್ಬಾರ್ದಮ್ಮ. ಪ್ರತಿಯೊಬ್ರು ಅವ್ರಿಗೋಸ್ಕರ ಬದುಕೋದನ್ನ ಮೊದಲು ಕಲಿಬೇಕು. ಆಗ ದುಃಖ ಕಮ್ಮಿ ಆಗತ್ತೆ. ನೀವು ನಿಮಗೋಸ್ಕರ ಬದುಕ್ತೀರಾ ಮಾವ? ಇಲ್ಲ, ಈ ಮನೆಗೋಸ್ಕರ, ಈ ಮನೆ ಒಗ್ಗಟ್ಟಿಗೋಸ್ಕರ, ನಿಮ್ ಮಗನ್ ಸಂಸಾರಕ್ಕೋಸ್ಕರ ನೀವು ಬದುಕ್ತಿದ್ದೀರಿ ಮಾವ. ಅದೇ ರೀತಿ ಬೇರೆಯವರು ತಮಗೆ ಗೊತ್ತಿಲ್ಲದೆ ಇನ್ನೊಬ್ರಿಗೋಸ್ಕರ ಬದುಕ್ತಿರ್ತಾರೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಮತ್ತೊಬ್ರು ಬೇಕು. ಅದೇ ತಾನೇ ನಿಜವಾದ ಒಗ್ಗಟ್ಟು. ಆಕಾಶ ಹತ್ತಾಗ ಆ ಅಳುನ ನುಂಗಕ್ಕೆ ಭೂಮಿ ಇರ್ಬೇಕು. ಆ ಅಳುನ ನುಂಗಿ ಬೆಳೆ ಹುಟ್ಟುತ್ತೆ, ಅದರಿಂದ ನಮ್ ಹೊಟ್ಟೆ ತುಂಬುತ್ತೆ. ಒಟ್ನಲ್ಲಿ ಪ್ರತಿಯೊಬ್ಬರಿಗೂ ಇನ್ನೊಬ್ರು ಜೀವನ ಸರಿ ಮಾಡ್ದೆ ಅನ್ನೋ ಸಂತೋಷ ಸಿಗ್ಬೇಕು ಮಾವ. ಆ ಸಂತೋಷ ಇವತ್ತು ನನಗಾಗ್ತಿದೆ. ಏನ್ ಮಾಡೋದು, ಒಂದೊಂದ್ಸಲ ಸಂತೋಷಕ್ಕೂ ಕಣ್ಣಲ್ಲಿ ನೀರ್ ಬರುತ್ತೆ. ಹೊಸದನ್ ಬದುಕನ್ನ ಸರಿ ಮಾಡಿದೆ, ಅದರ ಪುಣ್ಯ ನಿನಗೆ ಬಂದೇ ಬರುತ್ತೆ. ಹಾಗೆ ನಿನ್ನ ಸಂಸಾರನೂ ಸರಿ ಹೋಗುತ್ತೆ. ಎಷ್ಟೇ ಸರಿ ಹೋದ್ರು 6 ತಿಂಗಳು ಇರೋ ಸಂಸಾರ ಇದು ಅಲ್ವಾ ಮಾವ? ಏನ್ ಹೇಳ್ತಾ ಇದೆಯಮ್ಮ? ನಾನೇನು ಹೇಳ್ತಿಲ್ಲ ಮಾವ. ಕಾನೂನು ಸಂಸಾರ ಮುರಿಯಕ್ಕೆ 6 ತಿಂಗಳು ಸಮಯ ಕೊಟ್ಟಿದೆ. ಆ ಕಾರಣಕ್ಕೋಸ್ಕರ ನಾನಿಲ್ಲಿರ್ಬೇಕಾಗಿದೆ ಅಲ್ವಾ? ಹಾಗನ್ಕೋಬೇಡಮ್ಮ, ಎಲ್ಲರೂ ಬದಲಾಗ್ತಾರ. ಬಿಡಿ ಮಾವ, ಇನ್ನು 6 ತಿಂಗಳು ಆ ವಿಷಯದ ಬಗ್ಗೆ ಮಾತಾಡೋದು ಬೇಡ. ಸದ್ಯಕ್ಕೆ ವಸುದ ಜೀವನ ಸರಿ ಹೋಯ್ತಲ್ಲ, ಆ ತೃಪ್ತಿ ಸಾಕು. ಆದ್ರೂ ನಿನ್ನ ಒಂದ್ ವಿಷಯಕ್ಕೆ ಮೆಚ್ಚಬೇಕಮ್ಮ. ಎಲ್ರೂ ಹೊಸದನ್ನ ಚೇತನ್ನ ಆಶೀರ್ವಾದ ಮಾಡಿ ಕಳಿಸೋ ಗಡಿಬಿಡಿಲಿದ್ದಾಗ ಅಳಿಯಂದ್ರ ಸತ್ಕಾರದ ಬಗ್ಗೆ ಮಾತಾಡ್ದೆ ನೋಡು, ಮಾತಾಡಿ ಅವ್ರನ್ನ ಇರೋ ಹಾಗೆ ಮಾಡ್ದೆ ನೋಡು, ಅದು ತುಂಬಾ ದೊಡ್ಡ ವಿಷಯ. ಈ ಮನೆ ಸಂಸ್ಕಾರ ಮಾವ. ಅದು ದೊಡ್ಡತೆ ಯಾವ್ದೋ ಟೆನ್ಷನ್ ಅಲ್ಲಿ ಮರ್ತಿರ್ತಾರೆ. ಇಲ್ದೇ ಇದ್ದಿದ್ರೆ ನನಗಿಂತ ಮೊದಲು ಅವರೇ ಹೇಳಿರೋ. ಅಪ್ಪ ಇವಾಗ ಇದ್ದಿದ್ರೆ ನಿಜವಾಗ್ಲು ತುಂಬಾ ಸಂತೋಷ ಪಡೋರು. ಸಂತೋಷ ಪಟ್ಟಿರೋರು ಅಥವಾ ನರಸಿಂಹನ್ ಮಗಳು ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದ್ರ ಹಿಂದೆ ಬೇರೆ ಏನೋ ಉದ್ದೇಶ ಇರಬೇಕು ಅಂತ ಆತಂಕ ಪಟ್ಟಿರೋರು ಯಾರಿಗ್ ಗೊತ್ತು ಅಲ್ವಾ ಮಾವ? ಅಪ್ಪ ತುಂಬಾ ಕಮ್ಮಿ ಎಡುವುದು. ತಪ್ಪಾಗಿದ್ರೆ ಅವ್ರು ಬೇಗ ತಿದ್ಕೊಂಡ್ಬಿಡೋರು. ಇವತ್ತು ಅಪ್ಪನ ಸ್ಥಾನದಲ್ಲಿ ನಿಂತು ನಾನು ಹೇಳ್ತಾ ಇದ್ದೀನಮ್ಮ, ನೀನು ನರಸಿಂಹನ್ ಮಗಳಾಗೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನಲ್ಲಿ ಕೆಡುವ ಬುದ್ಧಿ ಇಲ್ಲಮ್ಮ, ಕಟ್ಟೋ ಬುದ್ಧಿ ಇದೆ. ಎಲ್ಲರಿಗೂ ಒಳ್ಳೇದನ್ನು ಬಯಸೋ ಗುಣ ಇದೆ. ನೀನು ಈ ಮನೇಲೇ ಇರಬೇಕು ಅನ್ನೋದು ನನ್ನ ಆಸೆನಮ್ಮ. ಥ್ಯಾಂಕ್ಸ್ ಹೇಳಿದ್ರೆ ನೀನು ಹೊರಗನೋಳಾಗ್ಬಿಡ್ತೀಯ, ಅದಕ್ಕೆ ನಿನಗೆ ಥ್ಯಾಂಕ್ಸ್ ಹೇಳಲ್ಲ. ರಾಘವ ದಡ್ಡ, ಅವನು ನಿನ್ನನ್ನು ಒಪ್ಕೋತಾನೋ ಬಿಡ್ತಾನೋ ನನಗೆ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ನೀನು ಈ ಮನೆ ಆಸ್ತಿನಮ್ಮ. ಸೇಮ್ ಡೈಲಾಗು ನಾನು ಹೊಡಿಬೇಕು ಅಂತಿದ್ದೆ ಕಿರ್ತಮ್ಮ, ಆದ್ರೆ ಇವತ್ತು ವಿವೇಕನ್ನ ಹೊಡೆದೋಗ್ಬಿಟ್ರು. ಕಿರ್ತಮ್ಮ, ನೀವು ಈ ಮನೆಗೆ ಆಸ್ತಿ, ಆ ಅಂಜಲಿ ಈ ಮನೆಗೆ ಸ್ವಲ್ಪ ಜಾಸ್ತಿ. ಕಿರ್ತಮ್ಮ, ಇವತ್ತು ಬೀಸ್ತಿದೆಯಲ್ಲ ಗಾಳಿ, ಇದು ನಿಮ್ಮ ಪಾಲಿಗೆ ತಂಗಾಳಿ, ಆ ಅಂಜಲಿ ಪಾಲಿಗೆ ಬಿರುಗಾಳಿ, ಬಾಲಣ್ಣನ ಪಾಲ್ಗಂತೂ ಚಂಡಮಾರುತ. ಆಡ್ಕೋಬೇಡಿ ಅಣ್ಣ. ಅವ್ರಿಷ್ಟೆಲ್ಲ ಮಾಡಿದ್ದು, ಸುಳ್ಳು ಹೇಳಿದ್ದು ಎಲ್ಲ ಅವ್ರ ಮಗಳಿಗೋಸ್ಕರ ಅಲ್ವಾ? ಸಾಕು ಸುಮ್ಮನೆರಮ್ಮ, ನೀವು ಒಳ್ಳೆಯವರಾಗಿ, ತೀರಾ ಒಳ್ಳೆಯವರಾಗಕ್ಕೆ ಹೋಗ್ಬೇಡಿ. ಹೀಗೆ ಬಿಟ್ರೆ ಅಂಜಲಿ ನಿಂಗೆ ಕ್ಷಮಿಸಿ ಕಾಶಿಗೆ ಹೋಗಿ ಸೆಟ್ಲ್ ಆಗ್ಬಿಡ್ತೀವಿ. ಸುಮ್ಮನೆ ರೀ.
ಕಾಫಿ. ಥ್ಯಾಂಕ್ ಯು ವೆರಿ ಮಚ್ ವೈ. ತಲೆ ಕೆಟ್ಟು ಹಾಳಾಗಿ ಹೋಗಿತ್ತು. ಒಳ್ಳೆ ಟೈಮ್ಗೆ ಕಾಫಿ ತಂದ್ಕೊಟ್ಟು ಒಳ್ಳೆ ಕೆಲಸ ಮಾಡಿ. ಬಿಡಿ. ಅಂತೂ ಈ ಒಳ್ಳೇದು ಅನ್ನೋದು ಬರೀ ಬೇರೆಯವ್ರಿಗೆ ಆಗ್ತಿದೆಯೇ ಹೊರತು ನಮ್ಗೆ ಯಾವತ್ತೂ ಆಗಲ್ಲ ನೋಡಿ. ನನಗೆ ಮಾತಾಡೋ ಮೂಡಿಲ್ಲ. ಗೊತ್ತು ಬೈ, ಮಗಳ ಸಂಸಾರನ ಇನ್ ಸರಿ ಮಾಡೋಕ್ಕಾಗಲ್ಲ ಅನ್ನೋ ಘಟ್ಟ ತಲುಪಿದ ಮೇಲೆ ಏನ್ ಮಾಡೋಕ್ಕಾಗತ್ತೆ? ಈ ಭಗವಂತ ನಮ್ಮ ಜೀವನದಲ್ಲಿ ಈ ಲೆವೆಲ್ಗೆ ಆಟ ಆಡಬೇಕು ಅಂತ ಯಾಕೆ ಯೋಚನೆ ಮಾಡಿದ್ನು ಅಂತ ನನಗೆ ಅರ್ಥನೇ ಆಗ್ತಿಲ್ಲ ಕಣೆ. ಹೇಗೋ ವಸುಧಾ ಮದುವೆನ ರಾಘವನ್ ಜೊತೆ ಮಾಡಿಸ್ಬಿಡ್ಬೇಕು ಅಂತ ಕಾಯ್ತಾ ಅಷ್ಟರಲ್ಲಿ ಅವ್ಳು ಓಡ್ಬೋದು. ಆಮೇಲೆ ಮತ್ತೆ ಹೇಗೋ ಅವಳನ್ನ ರಾಘವನ್ ತಗಲಾಕ್ಬೇಕು ಅಂತ ಕಾಯ್ತಾ ಇದ್ದೆ ಬೈ. ಅಷ್ಟರಲ್ಲಿ ಸರಿಯಾಗಿ ಆ ಕೀರ್ತಿ ಬಂದು ವಕ್ರಿಸೋದು. ವಕ್ರಿಸಿದ್ ಸಾಲದು ಅಂತ ಅವಳ ಬಸುರಿ ಅನ್ನೋದನ್ನು ಹೇಳ್ಬಿಟ್ಲಲ್ಲೇ. ಅದ್ ಸಾಲದು ಅಂತ ಅವಳ ಗಂಡನ್ನೂ ಕರ್ಕೊಂಡು ಬಂದು ನಿಲ್ಲಿಸ್ಬಿಟ್ಲಲ್ಲೇ. ಇಷ್ಟೆಲ್ಲ ಸಮಸ್ಯೆ ಮಾಡಿರೋ ಆ ಕೀರ್ತಿನ ಮಾತ್ರ ನಾವು ಸಹಿಸ್ಕೊಂಡು ಬಿದ್ದಿರಬೇಕು. ಇದು ಯಾವ ನ್ಯಾಯನೇ? ನ್ಯಾಯವಾದ ದಾರಿಲಿ ಹೋದ್ರೆ ನ್ಯಾಯವಾದ್ದೇ ಆಗತ್ತೆ, ಇಲ್ಲಾಂದ್ರೆ ಸ್ವಲ್ಪ ತಡ ಆಗತ್ತೆ, ಆದ್ರೆ ಅದು ನ್ಯಾಯವಾಗೇ ಇರತ್ತೆ. ಈಗಾಗಿದ್ದು ಒಳ್ಳೇದು, ಅದ್ರಲ್ಲಿ ತೃಪ್ತಿ ಪಟ್ಟು ಸುಮ್ಮನೆ ಅಡ್ಬಾಯ್ ಹಾಕೊಂಡು ಇರೋ ನೆಮ್ಮದಿನ ಹಾಳು ಮಾಡ್ಕೋಬೇಕು. ಅಂದ್ರೆ ಬೈ, ನಿನ್ನ ಚೇತನ ಒಪ್ಕೊಂಡ್ಬಿಟ್ಯಾ? ಒಪ್ಕೊಳ್ಳೋದು ಏನ್ರಿ ಬಂತು? ವಸುದ ಜೀವನ ಸರಿ ಹೋಯ್ತಲ್ಲ ಅಂತ ಸಂತೋಷ ಪಡಿ. ಈಗ ಆಗ್ತಿರೋದೆಲ್ಲ ನಮಗಲ್ಲ ಅಂತ ಕೂತ್ರೆ ಜೀವನದಲ್ಲಿ ಯಾರು ಸಂತೋಷವಾಗಿರಕ್ಕಾಗಲ್ಲ. ಚೇತನ್ ಬದಲಾಗಿದ್ದಾನೆ. ಅವನು ಇವತ್ತು ಬದಲಾಗಿದ್ದಾನೆ ಅಂತ ಅವತ್ ಮಾಡಿರೋ ಪಾಪಿ ಕೆಲಸನೆಲ್ಲ ಮಾಫಿ ಮಾಡೋಕ್ಕಾಗತ್ತಾ? ಅಂಥ ಕೆಲಸಗಳನ್ನ ನೀವೆಷ್ಟೇ ಮಾಡಿಲ್ಲ, ಅದನ್ನೆಲ್ಲ ಈ ಮನೆ ಕ್ಷಮಿಸಿಲ್ವಾ? ಇರೋ ಗಂಡನ್ನ ಸತ್ತಿದಾನೆ ಅಂತ ಹೇಳೋದಕ್ಕೆ ನಿಮಗೆ ಹೇಗ್ರಿ ಬಂತು ಬಾಯಿ? ಅಲ್ಲ ಬೈ, ನಾನು ಐಡಿಯಾ ಮಾಡಿದ್ ಯಾಕೆ? ಸಾಕು ಸುಮ್ಮನೆ ಇರಿ. ನೋವಿಗೆ ನೋವಲ್ಲಿ ಉತ್ತರ ಕೊಡಬಾರ್ದು. ಬೇರೆಯವ್ರ ಕಣ್ಣಿನಲ್ಲಿ ಮಗಳ ಕುಟುಂಬದ ಖುಷಿ ನೋಡೋಕ್ ಸಾಧ್ಯನಾ? ಅಂದ್ರೆ ಕೀರ್ತಿ ಕಣ್ಣೀರು ನಿನಗೆ ಶಾಪ ಆಗ್ಬಿಡೋದಾ? ಖಂಡಿತ ಆಗೋದು. ಯಾಕೆ ಅವಳ ಹೊಟ್ಟೆಲ್ಲೂ ಮಗು ಇಲ್ವಾ? ನಾಳೆ ಅವಳು ಹೆರೋ ಮಗುನ ಬಿಟ್ಟು ರಾಘವ ವಸುಧಾ ಮಗುಗೆ ಅಪ್ಪ ಆಗಿದ್ರೆ ಅವಳು ಹಾಕು ಶಾಪ ನಮಗ್ ತಟ್ಟಿರ್ಲಿಲ್ಲ. ಏ ಬೈ, ಏನೇ ಇದು? ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಂತ ಪಾರ್ಟಿ ಬದಲಾಯಿಸ್ತಿದ್ಯಲ್ಲೇ. ನೀನ್ ನಮ್ ಪಾರ್ಟಿ ಕಣೆ. ಪಾರ್ಟಿ ಯಾವ್ದಾದ್ರೂ ನಿಯತ್ತಾಗಿ ಬದುಕೋದು ಜೀವನ. ಇನ್ಮೇಲಾದ್ರೂ ಆ ನಿಯತ್ತನ್ನ ಬೆಳೆಸ್ಕೊಳ್ಳಿ. ಅಡ್ಡದಾರಿ ಹಿಡಿಯೋರ್ಗೆ ಯಾವತ್ತೂ ಆ ದೇವ್ರ ಆಶೀರ್ವಾದ ಸಿಗೋಲ್ಲ. ಒಳ್ಳೇದ್ರ ಜೊತೆ ನಡೀರಿ. ಆಗ್ಲಿಲ್ವಾ ತೆಪ್ಪಗಿರೋದನ್ನ ಕಲೀರಿ. ಅದು ಬಿಟ್ಟು ಈ ರೀತಿ ಕೆಲ್ಸಕ್ಕೆ ಬರ್ದಿರೋ ಮಾತುಗಳನ್ನ ಮೊದಲು ಬಿಡಿ. ಇದೇನಪ್ಪ ಇದು? ಅರ್ಧಾಂಗಿನೇ ನನ್ನನ್ನ ಅರ್ಧಕ್ಕೆ ಬಿಟ್ಟು ಹೋಗ್ತಿದ್ದಾಳೆ. ಯಾರಿಗ ಒಳ್ಳೇದಾಯ್ತೋ ಕೆಟ್ಟದಾಯ್ತೋ ಅದು ಬೇರೆ ವಿಷಯ. ಆದ್ರೆ ನಮ್ಮ ನೆಮ್ಮದಿನ ಹಾಳು ಮಾಡ್ದ ಕೀರ್ತಿ ಮಾತ್ರ ನೆಮ್ಮದಿಯಾಗಿರಬಾರ್ದು. ಇರೋಕ್ ಬಿಡ. ತುಂಬಾ ಒಳ್ಳೆ ಕೆಲಸ ಮಾಡಿದೆ ಕೀರ್ತಿ. ಆಗ್ತಿರೋ ತಪ್ಪನ್ನ ನೀನು ಏನ್ ಗೊತ್ತಾ ಕೀರ್ತಿ, ಇವತ್ತು ಅಪ್ಪ ಹೇಳಿದ್ರು ಅಂತ ಒಂದ್ ಮನೆ ನ್ಯಾಯ ಪಂಚಾಯತಿಗೆ ಹೋಗಿದ್ದೆ. ಅಲ್ಲಿ ಗಂಡ ಹೆಂಡತಿ ಇದ್ರು, ಇಬ್ರಲ್ಲೂ ಈಗೋ. ಆದ್ರೆ ಇಬ್ರು ಒಬ್ರನ್ನೊಬ್ರನ್ನ ತುಂಬಾ ಪ್ರೀತಿಸ್ತಿದ್ರು. ಅದಕ್ಕೆ ನಾನು ಅವ್ರಿಗೇನ್ ಸೊಲ್ಯೂಷನ್ ಕೊಟ್ಟೆ ಗೊತ್ತಾ? ಇಬ್ರು ಒಂದ್ 10 ನಿಮಿಷ ಒಬ್ರ ಎದುರುಗಡೆ ಒಬ್ರು ನಿಂತ್ಕೊಂಡು ಮನಸ್ಸಿನಲ್ಲಿ ಇರೋದನ್ನೆಲ್ಲ ಮಾತಾಡ್ಬಿಡಿ ಅಂತೆ. ಸುತ್ತಮುತ್ತ ಇರೋರ್ನೆಲ್ಲ ಹೊರಗಡೆ ಕಳಿಸ್ದೆ. 10 ನಿಮಿಷ ಆದ್ಮೇಲೆ ಅವರಿಬ್ರು ಹೊರಗಡೆ ಬಂದ್ರು. ಮುಖದಲ್ಲಿ ಮೊದಲಿನ ಪ್ರೀತಿ ಇತ್ತು, ಮಾತುಕತೆ ತುಂಬಾ ಸಹಜವಾಗಿತ್ತು. ಅವರಿಬ್ರು ಒಂದಾಗಿದ್ರು.
ಕೀರ್ತಿ ನಾವೂನು ನಮ್ಮಿಬ್ರು ವೇವ್ ಲೆಂತ್ ಎಷ್ಟು ಚೆನ್ನಾಗಿದೆ ನೋಡು. ನಂಗೂ ಟೀ ಕುಡಿಬೇಕು ಅಂತ ಅನಿಸ್ತಾ ಇತ್ತು. ಅದೇ ಟೈಮ್ಗೆ ನೀನು ಟೀ ಮಾಡಿದ್ಯಾ, ನಂಗೊಂಚೂರು ಕೊಡ್ತೀಯಾ? ಇವತ್ತು ರಾತ್ರಿ ನಾನು ಇಲ್ಲೇ ಮಲಗಬೇಕು ಅಂತ ಡಿಸೈಡ್ ಮಾಡಿದೆ. ನಾನು ಇಲ್ಲಿ ಮಲಗ್ತಿದ್ದೀನಿ ಅನ್ನೋದ್ರ ಅರ್ಥ ನೀನು ಹೊರಗಡೆ ಹೋಗ್ಬೇಕು ಅಂತಲ್ಲ. ಹಾಗಾದ್ರೆ ನಾನು ಹೊರಗಡೆ ಮಲ್ಕೋಬೇಕಾ? ನಿನ್ನಿಷ್ಟ. ಈಗ ನಾನು ಮಲಗಿದ್ರೆ ಖಂಡಿತ ನನಗೆ ನಿದ್ದೆ ಬರಲ್ಲ. ಯಾರೋ ಸೊಸೆ